ಹಾಸನದ ಹೆಮ್ಮೆಯ ಪುತ್ರಿ, ಹಾಕಿಯ ಅಂಗಳದಿಂದ ಸಿಯಾಚಿನ್ ಗಡಿಯವರೆಗೆ ಮೇಜರ್ ನಿಶಾ ಹೆಚ್ಗೆ ಸಾಹಸಗಾಥೆ. ಹಾಸನದ ಮಣ್ಣಿನ ಗುಣವೇ ಅಂತಹದ್ದು. ಇಲ್ಲಿನ ಪ್ರತಿಭೆಗಳು ಆಟದ ಮೈದಾನದಲ್ಲೂ ಸೈ, ಅಂಕಗಣಿತದಲ್ಲೂ ಸೈ, ಈಗ ದೇಶ ಕಾಯುವ ಗಡಿಯಲ್ಲೂ ಸೈ ಎಂದು ಸಾಬೀತುಪಡಿಸಿದ್ದಾರೆ. ಇದಕ್ಕೆ ಜ್ವಲಂತ ಉದಾಹರಣೆ ನಮ್ಮ ಹಾಸನದ ಹೆಮ್ಮೆಯ ಪುತ್ರಿ ಮೇಜರ್ ನಿಶಾ ಹೆಚ್ಗೆ. ಇಂದು ಮೇಜರ್ ನಿಶಾ ಅವರ ಜನ್ಮದಿನ. ಈ ಸಂದರ್ಭದಲ್ಲಿ ಅವರ ಅಮೋಘ ಸಾಧನೆಯ ಹಾದಿಯನ್ನ ಸ್ಮರಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ಕ್ರೀಡಾ ಲೋಕದ ಉಕ್ಕಿನ ಮಹಿಳೆ, ಹಾಸನದ ಕೃಷ್ಣ ಎಚ್.ಎಸ್. ಮತ್ತು ಸುಶೀಲಮ್ಮ ದಂಪತಿಯ ಪುತ್ರಿಯಾದ ನಿಶಾ ತಮ್ಮ 7ನೇ ತರಗತಿಯವರೆಗೆ ಹಾಸನದ ವಿವೇಕಾನಂದ ಹಾಗೂ ಸಂತ ಜೋಸೆಫರ ಶಾಲೆಯಲ್ಲೇ ಶಿಕ್ಷಣವನ್ನ ಮುಗಿಸಿದ್ರು. ನಂತರ ಕ್ರೀಡೆಯ ಮೇಲಿನ ಆಸಕ್ತಿಯಿಂದ ಕೋಡಿಗೆ ಕ್ರೀಡಾ ವಸತಿ ನಿಲಯಕ್ಕೆ ಸೇರಿ 10ನೇ ತರಗತಿಯವರೆಗೆ ಅಲ್ಲಿಯೇ ವ್ಯಾಸಂಗ ಮಾಡಿದ್ರು. 1998ರಿಂದ 2007ರ ಅವಧಿಯಲ್ಲಿ ಕರ್ನಾಟಕ ಹಾಕಿಯ ಅಂಗಳದಲ್ಲಿ ನಿಶಾ ಎಂದರೆ ಎದುರಾಳಿಗಳಿಗೆ ನಡುಕ. ಕರ್ನಾಟಕ ರಾಜ್ಯ ತಂಡದ ನಾಯಕಿಯಾಗಿ 10ಕ್ಕೂ ಹೆಚ್ಚು ರಾಷ್ಟ್ರೀಯ ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ ಇವರು ರಾಜ್ಯದ ಅತ್ಯಂತ ಟಫ್ ಪ್ಲೇಯರ್ ಎಂದೇ ಗುರುತಿಸಿಕೊಂಡಿದ್ದರು. ಸಾಧನೆಯ ಶಿಖರ ಏರಿದ ಓದು. ಕ್ರೀಡೆಯಲ್ಲಿ ಎಷ್ಟು ಚುರುಕಾಗಿದ್ದರೋ ಓದಿನಲ್ಲೂ ಅಷ್ಟೇ ಮುಂದು. ಶಾಲಾ ಕಾಲೇಜು ದಿನಗಳಲ್ಲಿ ಸದಾ ಟಾಪರ್ ಆಗಿದ್ದ ನಿಶಾ 2007ರಲ್ಲಿ ಹಾಸನದ ಪ್ರತಿಷ್ಠಿತ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಐಟಿ ವಿಭಾಗಕ್ಕೆ ಸೇರಿದ್ರು. ಅಲ್ಲಿಯೂ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದ ಇವರಿಗೆ ಪ್ರತಿಷ್ಠಿತ ಟಿಸಿಎಸ್ ಕಂಪನಿಯಲ್ಲಿ ನೇರ ಉದ್ಯೋಗ ದೊರೆಯಿತು. ಸಾಫ್ಟ್ವೇರ್ ಲೋಕದಿಂದ ಸೈನಿಕ ವೇಷದವರೆಗೆ ಟಿಸಿಎಸ್ನಲ್ಲಿ 2 ವರ್ಷ ಯಶಸ್ವಿಯಾಗಿ ಕೆಲಸ ಮಾಡಿದರೂ ಅವರ ಮನಸ್ಸು ದೇಶ ಸೇವೆಯತ್ತ ತುಡಿಯುತ್ತಿತ್ತು. ಐಷಾರಾಮಿ ಜೀವನವನ್ನ ಬದಿಗೊತ್ತಿ ಭಾರತೀಯ ಸೇನೆಯ ಕಠಿಣ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗಳನ್ನು ಎದುರಿಸಿ ತೇರ್ಗಡೆಯಾದರು. ಮಾರ್ಚ್ 12, 2016ರಂದು ಅವರು ಲೆಫ್ಟಿನೆಂಟ್ ಆಗಿ ಭಾರತೀಯ ಸೇನೆಯನ್ನ ಸೇರಿದರು. ಹಿಮ ಶಿಖರದಿಂದ ಮರುಭೂಮಿಯವರೆಗೆ ಸೇವೆ ಸೇನೆಯಲ್ಲಿ ಅವರ ಪಯಣ ಅತ್ಯಂತ ಸಾಹಸಮಯವಾಗಿತ್ತು. ಅವರ ಮೊದಲ ಪೋಸ್ಟಿಂಗ್ ಕಾಶ್ಮೀರದ ಸಿಯಾಚಿನ್ ಗಡಿಯ ಹತ್ತಿರವಾಗಿತ್ತು. ನಂತರದ ವರ್ಷಗಳಲ್ಲಿ ಅವರು ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿದರು. ಶ್ರೀನಗರ, ಜಮ್ಮು ಕಾಶ್ಮೀರ, ಪಠಾನ್ಕೋಟ್, ಇತರ ಪ್ರದೇಶಗಳಾದ ಪಂಜಾಬ್, ರಾಜಸ್ಥಾನ, ಸಿಕಂದರಾಬಾದ್, ಬೆಂಗಳೂರು, ಬಾಗ್ಡೋಗ್ರಾ ಮತ್ತು ಗ್ಯಾಂಗ್ಟರ್ ತಮ್ಮ ದಕ್ಷ ಸೇವಾ ಅವಧಿಯನ್ನ ಯಶಸ್ವಿಯಾಗಿ ಪೂರೈಸಿ ಮೇಜರ್ ಶ್ರೇಣಿಯಲ್ಲಿ ನಿವೃತ್ತರಾಗಿರುವ ನಿಶಾ ಹೆಚ್ಗೆ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ. ಹಾಸನ ಜಿಲ್ಲೆಯ ಜನತೆ ಹಾಗೂ ಇಡೀ ಕರುನಾಡು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತದೆ. ನಿಮ್ಮ ನಿವೃತ್ತ ಜೀವನ ಸುಖಮಯವಾಗಿರಲಿ. ಸಲಾಂ ಮೇಜರ್ ನಿಶಾ.